ಪುಡಾರಿ ಪಾಪಿ ಪುಡಾರಿ ಪಾಪಿ ಪುಡಾರಿ ಪಾಪಿ ಪುಡಾರಿ ಗೌಡ ಊರ ಗೌಡ ಪಾಪಿ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಆಸೆ ಬಿಟ್ಟವನು ಅವನೇ ಭಾಷೆ ಕಟ್ಟವನು ಆಸೆ ಇಟ್ಟವನು ಅವನೇ ಭಾಷೆ ಕಟ್ಟವನು ಅವನೇ ಮತ್ತೆ ಮನೆಯಲ್ಲಿ ಭೇದ ಭಾವ ಇಟ್ಟವನು ಅವನೇ ಅವಜಾನನು ಅವನು ಬಲಿದಾನನು ಇವರ್ಯಾರೋ ಇವರೆಲ್ಲ ಯಾರು ಯಾರೋ ಇವರ್ಯಾರೋ ಇವರೆಲ್ಲ ಯಾರು ಸಾಧ್ಯವಿಲ್ಲ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡನೆ ಚಂಡಾಡಬಲ್ಲ ದಾಳಿಗಳ ಮಂಡಲ ನಾಯಕನಾದ ಗಂಡನೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮ್ಯ ಧರ್ಮಸ್ಯ ಸಂಭವಾಮಿ ಯುಗೆ. ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ತರ್ಕ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಮದನಿಗಳಿಂದ ಬಾಳಿಕೆ ಹೆಚ್ಚಾದಾಗ ನಮ್ಮನ್ನ ಮಟ್ಟ ಹಾಕ್ಲಕ್ಕ ದೇವ್ರು ಯಾವುದಾದ್ರೂ ಒಂದು ರೂಪದಾಗ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರ್ ಕಲಿಯುಗ, ತಲೆ ತೆಗೆಯೋರ್ ಕಲಿಯುಗ, ತಲೆ ಹೊಡೆಯೋರ್ ಕಲಿಯುಗ ಅಂದಾಗ
ದೇವರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬಿಡ್ತೀವಿ. ಏಯ್! ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡುವ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಕಥೆಗಳ ಕಟ್ತೀವಿ, ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯಾಕ ಹಂಡಾನು ಕೊಡ್ತೀವಿ. ಹಂಗ ಪರಸಂಗ ಬಿದ್ರ ಮಗಲಾಗ ಮಲಗಾಕ ಒಂದು ಹೆಣ್ಣು ಕಡತೇವೆ. ಯಾಂಗಾರ ಮಾಡಿ ಒಂದು ಓಟ್ ಕಿತ್ತು. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ಮಿಸ್ತೀವಿ, ಗುಮ್ಮಿಸ್ಕೊಳ್ಳ. ಇದು ನಮ್ಮಂತ ರಾಜಕೀಯ ನಾಯಕರು ಹಾಕೋ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗಕ್ಕೆ ನಮ್ಮಂತ ಬಿಡಂಗಿಲ್ಲ. ಇದೇ ನಿಮ್ಮ ಮುಸುಡಿನ ನೆಚ್ಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದೀನಲ್ವಾ? ಹೆಂಗ್ ತೆಗಿಬೇಕ್ರಪ್ಪ, ಹೆಂಗ್ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡುತ್ತಪ್ಪ, ಬಂಡವಾಳ ಹಾಕಿದ್ದೀವಿ ಅಂದ ಮೇಲೆ ಬಂಡವಾಳ ತಕ್ಕೊಳಕ ಬೇಕು. ನಾ ಹೇಳು ಮಾತು ಸ್ವಲ್ಪ ತಿರ್ಸಕೈತಿ, ಆದ್ರ ಇದು ಕರೆನ ಇರ್ತೈತಿ, ಇರಲಾಕ ಬೇಕ. ಸರ್ಕಾರಿ ಸಾಲಿ ಕಟ್ಟಿಸ್ರಿ, ಸರ್ಕಾರಿ ದವಾಖಾನಿ ಕಟ್ಟಿಸ್ರಿ, ಸರ್ಕಾರಿ ರೋಡ್ ಮಾಡಿಸ್ರಂದ್ರ ಹಿಂದ್ ಬಿದ್ದರು ಬೋಲ್ ಯಾರು ನಿಮ್ಮ ಅಪ್ಪ ಬಿಡ್ತಾನ. ದಟ್ ಇಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದ್ದೀನಿ ಅಂದ್ಮೇಲೆ ಬಂಡವಾಳ ತಕ್ಕೊಳ್ಳಾಕ ಬೇಕು. ದುಡ್ಡನ್ಯಾಗ ದೊಡ್ಡವ ಈ ಅಧಿಪತಿ, ಸೊಕ್ಕನ್ಯಾಗ ದೊಡ್ಡವ ಈ ಅಧಿಪತಿ, ದೌಲತ್ನ್ಯಾಗ ದೊಡ್ಡವ ಈ ಅಧಿಪತಿ. ಚಂದ್ರಕಾಂತ್ ಮಂತ್ರಿ ಎಂದು ಸ್ವತಂತ್ರದಿಂದ ಹೋರಾಟ, ಇದೇ ದೇಶಕ್ಕೆ ನಿನ್ನ ಪ್ರಾಣ, ಅದೇ ನನ್ನ ಷಡ್ಯಂತ್ರದಿಂದ ನಿನ್ನನ್ನು ಮಂತ್ರಿ ಪಟ್ಟದಿಂದ ಕೆಳಗಿಳಿಸಿ ಈಗ ನಾನು ಮಂತ್ರಿ ಆಗಲೇ. ಇಲ್ಲಿ ಕೆಂಪು ಕೋಟೆಯ ಮೇಲೆ ಧ್ವಜ ನೆರವೇರಿಸಲೇಬೇಕು. ಈ ಕಾರ್ಯದಲ್ಲಿ ನಾನು ಯಶಸ್ವಿ ಆಗಲೇಬೇಕು. ಬಟ್ ನನ್ನ ರಾಜಕೀಯ ರಣರಂಗದಲ್ಲಿ ನನ್ನೆದುರಿಗೆ ನಿಂತು ಯಾರಾದರೂ ಪೈಪೋಟಿ ಮಾಡಿದರೆ ಅವರ ಪ್ರಾಣ ಪತನಗೈದು ಶರೀರ ಸ್ಮಶಾನದಲ್ಲಿ ಸಿಟ್ಟು ನನ್ನ ಹಠ ಸಾಧಿಸದಿದ್ದರೆ ನನ್ನ ಹೆಸರು ಅವಧೂತಾಧಿಪತಿನೇ ಅಲ್ಲ. ಈ ನಾಟಕದ ಡೊಂಬರಾಟ ಈಗ ಶುರು. ಇನ್ನು ಮುಂದೆ ನಡೆಯುವುದು ನನ್ನ ಕುಟಿಲಾರ್ಭಟ. ಜನಸಾಮಾನ್ಯರಿಗೆ ಎಬ್ಬಿಸುವೆ ಭಯದ ಬಾವುಟ. ಇದೇ
ಇದೇ ಈ ಅಧಿಪತಿಯ ಸ್ಪೆಷಾಲಿಟಿ. ಅಂದು ಮಹಾಭಾರತದ ಕುರುಕ್ಷೇತ್ರದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮಾಯಣದ ರಾಮ ರಾವಣರಲ್ಲಿ ನಡೆಯಿತು ಹೆಣ್ಣಿನ ಕಾಳಗ. ಆದರೆ ಇಂದು ನನ್ನೊಂದಿಗೆ ನಡೆಯುತ್ತಿದೆ ನನ್ನೊಂದಿಗೆ ನಡೆಯುತ್ತಿದೆ ಹೆಣ್ಣು ಮಣ್ಣೆಂಬ ಅಧಿಕಾರದ ಕಾಳಗ. ಇಟ್ಟರೆ ವರ ಕೊಟ್ಟರೆ ಶಾಪ ಎಂದು ತಪ್ಪಲ್ಲ, ಇನ್ನೆಂದೂ ತಪ್ಪಲ್ಲ. ಈ ಭೀಮದ ಬಲದವನು ಚಾಣಕ್ಯದ ಛಲದವನು, ಈ ಭೀಮದ ಬಲದವನು ಚಾಣಕ್ಯದ ಛಲದವನು. ಹತ್ತೂರಲ್ಲಿ ನಿನ್ನಂತ ರಾಜ ಇಲ್ಲ, ಹತ್ತೂರಲ್ಲಿ ನಿನ್ನಂತ ಗಂಡಾರಿಲ್ಲ.